ಬ್ಯಾಕ್ ಟು ಮೈ ಚಾನಲ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಗಾಡಿ ನಿಲ್ಸಿ 1 ವಾರ ಆಯ್ತಲ್ಲ ಮಮ್ಮಿ. 1 ವಾರ ಆಯ್ತಲ್ಲ ಗಾಡಿ ನಿಲ್ಸಿ. ಇವತ್ತು ಓಪನಿಂಗ್ ಮಾಡಿ ಸ್ಟಾರ್ಟ್ ಮಾಡೋಣ. ಓ ನಮ್ಮಮ್ಮ ನೋಡಿ ಏನು ಸೇಫ್ಟಿ ಮಾಡೋರು ಅಂದರೆ. ಕಂಗ್ರ್ಯಾಚುಲೇಷನ್ ಬ್ರದರ್. 100 ರೂಪಾಯಿ ಹಾಕೋಣ. ಹಾಂ, ಗೌರಿಬಿದನೂರು ಪೀಪಲ್ಸ್, ಆದಷ್ಟು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ನೀವು ರೈನ್ ಕೋಟು ಜರ್ಕಿನ್ನು ಇಟ್ಕೊಂಡು ಟ್ರಾವೆಲ್ ಮಾಡಿ. ಯಾಕಂದರೆ ಮಳೆ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ ಗುರು. ಹೇಳ್ರಪ್ಪ. ಮತ್ತೆ ಇನ್ನೊಂದು ವಿಷಯ, ಗಾಡಿಗಳನ್ನ ಆದಷ್ಟು ನಿಧಾನಕ್ಕೆ ಓಡಿಸಿ. ಯಾಕೆ ಅಂತ ರೀಸನ್ ಹೇಳ್ಬೇಕಾ? ಹೇಳ್ರು. ನಾನು ಯಾಕೆ ನಿಧಾನಕ್ಕೆ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕ್ತೀನಿ ನೋಡಿ. ನಿಧಾನಕ್ಕೆ ಓಡಿಸ್ಬೇಕಂತ ಗೊತ್ತಾಯ್ತಲ್ವಾ? ನಾವು ಹಾಕಿರೋ ಕ್ರೀಮ್ಗೆ ಮತ್ತು ಗಾಡಿ ವ್ಯಾಲ್ಯೂಗೆ ಸ್ವಲ್ಪ ಜನ ನೋಡಬೇಕು ಅಂದರೆ ಸ್ವಲ್ಪ ಆದಷ್ಟು ನಿಧಾನಕ್ಕೆ ಹೋಗ್ಬೇಕು. ಬೈಕ್ ತಗೊಂಡು 120 ಹೊರಟೋಗೋದು ಓ ಅಂತ. 120 ಹೋದ್ರೆ ಯಾರೋ ನೋಡ್ತಾರೆ ನಿನ್ನ. ಹಾಕಿರೋ ಕ್ರೀಮು, ಬಾಚಿರೋ ಕೂದಲು ಯಾರಿಗಾದ್ರೂ ಕಾಣಿಸುತ್ತೇನೋ? ಬಿಲ್ಡಪ್ ಕೊಡ್ಬೇಕು ಅಂದ್ರೆ 30 ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲ ಈ ಜನರೇಷನ್ಗೆ. ಇನ್ನೆಂಗೋ ಮೇಲ್ ಬರ್ತೀವಿ ನಾವು. ಇದು ಟರ್ನಿಂಗ್ ತುಂಬಾ ಡೇಂಜರ್. ಹೌದೇನು? ಯಾಕೆ ಸರ್ವಿಸ್ ಮಾಡಕ್ಕ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಜನ ಎಲ್ಲ ಏನ್ ಅನ್ಕೊಂಡ್ಬಿಡ್ತಾರಂದ್ರೆ ಅವನಿಗೇನಪ್ಪ ಹೊಸ ಗಾಡಿ ತಗೊಂಡ್ರೆ ಶೋರೂಮ್ದು ಮಸ್ತಾಗವನೆ ಅಂತಾರೆ. ಆದ್ರೆ ತಿಂಗಳಿಗೆ 5ನೇ ತಾರೀಕು ಬಂದ್ರೆ ಸಾಕು, ಜೀವ ಹೊಡ್ಕೊಳ್ತಾ ಇರುತ್ತೆ. EMI ಕಟ್ಬೇಕಲ್ವಾ ಅಂತ ಹೇಳ್ಬಿಟ್ಟು. ಯಾರು ತಗೊಂಡಿರ್ತಾನಲ್ವಾ ಅವನಿಗೆ ಗುರು ಬಾಧೆ ಗೊತ್ತಾಗೋದು. ಅರ್ಥ ಆಯ್ತು ಅನ್ಸುತ್ತೆ. ಆದ್ರೆ ಈ ಗಾಡಿನ ತಗೊಳಕ್ಕೆ ಎಷ್ಟು ವರ್ಷ ಕಾದಿದ್ದೀನಿ ಅಂತ ನನಗ್ ಗೊತ್ತು. ಹೇಳಿದ್ಯಾನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಕನಸು ನನ್ಸಾಗಿದೆ ಅಂದ್ರೆ ಇದೆ ಅಷ್ಟೇ.